ಮರ್ಡರ್ ಸ್ಪಾಟಲ್ಲಿ ಯಾವುದೋ ವಿಸಿಟಿಂಗ್ ಕಾರ್ಡ್ ಸಿಕ್ತು ಶುರು ಮಾಡ್ತೀಯ ನಿನ್ ಮ್ಯಾಮ್, journalist ಬುದ್ಧಿನ? ಒಂದು ನಿಮಿಷ. ಓಕೆ ಸರ್. ಅಯ್ಯೋ ಡೈಲಿ ಲಿಮಿಟ್. ಓಕೆ ಐ ಗಿವ್. ಥ್ಯಾಂಕ್ ಯು. ವೆಲ್ಕಮ್. Renowned film producer Rajshekhar brutally murdered. Is it Psycho Shyam or actress Anjali? And exactly an hour after that, producer Rajshekhar was brutally murdered at his residence in Shyam's signature murder style. But evidence also points at Anjali, the proprietor of Joker Entertainment Media Company, as model Anjali's visiting card was found at the murder list. So is it the actress Anjali or the serial killer Psycho Shyam behind this cold-blooded murder? We have to wait and watch for more forensic evidence. ಅಕ್ಕಪಕ್ಕದ ಮನೆಯವ್ರಿಗೆ ಒಂಚೂರು ಫೈರ್ ಸೌಂಡ್ ಕೇಳಿಸ್ದಿರೋ ಹಾಗೆ ಅವನು ಸಾಯಿಸಿದ್ದಾನೆ ಅನ್ನೋದೇನೋ ಆಯಿತು. ಆದರೆ ಚಾಕುಲಿ 8 ಸಲ ಚುಚ್ಚಿ 10 ಬೆರಳುಗಳನ್ನ ಕತ್ತರಿಸಿದ ಮೇಲೂ ಫಿಂಗರ್ ಪ್ರಿಂಟ್ ಸಿಗ್ತಿಲ್ಲ ಅಂದರೆ ಕೊಲೆಗಾರ ಖತರ್ನಾಕ್ ಕಿಲಾಡಿನೇ ಇರಬೇಕು. ಎಕ್ಸಾಕ್ಟ್ಲಿ. ಕಮ್. ಪ್ಲೀಸ್. ಹಾಂ, ರಿಯಲಿ ಇಟ್ಸ್ ಮೆಟಿಕ್ಯುಲಸ್. ಸರ್, ಬ್ಲಡ್ ಸ್ಯಾಂಪಲ್ ರಿಪೋರ್ಟ್. ಮ್ಯಾಮ್, ಅವನ ಬ್ಲಡ್ಡಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದೇನೋ ಕನ್ಫರ್ಮ್ ಆಗಿದೆ. ಇನ್ನು ಫಿಂಗರ್ ಪ್ರಿಂಟ್ ರಿಪೋರ್ಟಲ್ಲಾಗಲಿ ಪೋಸ್ಟ್ ಮಾರ್ಟಮ್ ಅನಾಲಿಸಿಸಲ್ಲಾಗಲಿ ಯಾವುದ್ರಲ್ಲೂ ಎವಿಡೆನ್ಸಸ್ಸೇ ಇಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಸೈಡ್ಗಿಡಿ, ನಾನ್ ಫಾರೆನ್ಸಿಕ್ ಎವಿಡೆನ್ಸ್ ಏನಾದರೂ? ಸರ್, ಹೌ ಕ್ಯಾನ್ ಐ ಆನ್ಸರ್ ದಟ್? ಆದರೆ ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಿಂದಿನ ಕೊಲೆಗೂ ಈ ಕೊಲೆಗೂ ಬಹಳ ಸಾಮ್ಯತೆ ಇದೆ. ಸೇಮ್ ಮೆಥಡ್ ಆಫ್ ಆಪರೇಷನ್, ಸೇಮ್ ಸಿಗ್ನೇಚರ್. ಇವೆಲ್ಲ ನೋಡಿದ್ರೆ ಆ ಸೈಕೋ ಶಾಮನೇ ಪ್ರೈಮರಿ ಸಸ್ಪೆಕ್ಟ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಮೇಡಮ್ ಹೇಳಿದಾಗೆ ಆ ರಾಜಶೇಖರ್ ಬಾಡಿ ಹತ್ರನೇ ಅಂಜಲಿ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ್ ನೋಡಿದ್ರೆ ಅವ್ರ ಮೇಲೇನು ಅನುಮಾನ ಬರ್ಬೋದಲ್ಲ ಸರ್? ಡಾಕ್ಟ್ರೇ, ನೀವು ಇವಳ ಥರ ನಾನ್ಸೆನ್ಸ್ ಮಾತಾಡ್ತಿರಲ್ಲ. ಸರ್, ನಾನು ಹೇಳ ರಾಜಶೇಖರ್ ಒಬ್ಬ ಪ್ರೊಡ್ಯೂಸರ್ ಅಂದಮೇಲೆ ಮಾಡೆಲ್ಸ್ದೋ ಆಕ್ಟರ್ಸ್ದೋ ವಿಸಿಟಿಂಗ್ ಕಾರ್ಡ್ ಸಿಗದೆ ಅಲ್ಲಿ ಪಂಚರ್ ಹಾಕೋ ಶಾಪ್ದೋ ಮಟನ್ ಮಾರೋ ಶಾಪ್ದೋ ವಿಸಿಟಿಂಗ್ ಕಾರ್ಡ್ ಸಿಗುತ್ತಾ? ಅದಲ್ಲ. ಅದು ಕರೆಕ್ಟೇ. ಆಲ್ರೆಡಿ ರಾಜಶೇಖರ್ ಅಂಜನೇನ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಎಲ್ಲರೂ ಗೊತ್ತಿರೋ ವಿಷಯ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಐ ಆಮ್ ಸಾರಿ. ಸೊ ವಿಸಿಟಿಂಗ್ ಕಾರ್ಡ್ ಸಿಗೋದು ಕಾಮನ್. ಹಾ, ನೀನು ನನ್ನ ಪರ್ಮಿಷನ್ ಇಲ್ಲದೆ ಪ್ರೋಟೋಕಾಲ್ ಮೀರಿ ಅಂಜಲಿ ವಿಸಿಟಿಂಗ್ ಕಾರ್ಡ್ ಬಗ್ಗೆ ಮೀಡಿಯಾದವ್ರಿಗೆ ರಿಪೋರ್ಟ್ ಕೊಟ್ಟಿರೋದೇ ದೊಡ್ಡ ತಪ್ಪು. ಸರ್, ನಾನ್ ಮಾಡಿಲ್ಲ. ಅದು ಯಾರಾದ್ರೂ ಆಗ್ಲಿ ಮತ್ತೆ ರಿಪೀಟ್ ಆಗ್ಬಾರ್ದು. ಸರ್, ಅಂಡ್ ಒನ್ ಮೋರ್ ಥಿಂಗ್, ಇಷ್ಟು ದಿನ ನೀನು ಕಾಯ್ತಾ ಇದ್ದಂಥ ಪ್ರಮೋಷನ್ ಈಗ ಸಿಗ್ತಾ ಇದೆ. ಇನ್ಮೇಲಾದ್ರೂ ಗಂಭೀರವಾಗಿ ನಡ್ಕೋ. ಅಂಡ್ ನಾಳಿನ ಪ್ರೆಸ್ ಮೀಟಲ್ಲಿ ಅಪ್ಪಿತಪ್ಪಿ ಕೂಡ ಅಂಜಲಿ ಹೆಸರು ಪ್ರಸ್ತಾಪ ಆಗಬಾರ್ದು. ಇಟ್ಸ್ ಮೈ ಫೈನಲ್ ವಾರ್ನಿಂಗ್. ಎಸ್ ಸರ್. ತಗೊಳ್ಳಿ ಸರ್, ಪ್ಲೀಸ್. ಯಾ. Fresh reports on the promotion issue of ACP Riya Venkatesh. Suspense breaks as finally the promotion issue, openly debated for a long time, comes to an end. Recently, speculations were stirred that this promotion might be halted due to the recklessness of ACP Riya Venkatesh and the dramatic escape of serial killer Psycho Shyam from Riya's custody. But today morning, at 11:30, the City Commissioner of Police Mr. Yathiraj announced the matter to the media. This is official confirmation that Riya Venkatesh is now promoted as Deputy Commissioner of Police. What she does has to be seen only now, since she has the advantage of being the DCP, Bangalore West. ಈ ಆನಂದ ಬಾಷ್ಪಕ್ಕೆ ಪಾರ್ಟಿ ಕೊಡ್ಲೇಬೇಕು. ಉಮಾ ಅವರೇ, ಆರಾಮ? ಸುಮಾರಾಗಿದ್ದೀವಿ ಮೇಡಮ್. ಓಕೆ, ಕ್ಯಾರಿ ಆನ್. ಮೂರ್ತಿ, ಇನ್ನೂ ಶುರು ಹಚ್ಕೊಂಡ್ಬಿಟ್ರಾ? ಮೇಡಮ್ ಅವರೇ, ಸ್ಟೇಷನ್ ಅಲ್ಲಂತೂ ಬಾಂಡ್ ಊಟ ತರ್ಸಲ್ಲ. ಏಯ್ ಅನಸಿನ್ ಹೋಗಲೇ, ಇಲ್ಲೂ ಎಣ್ಣೆಗೆ ಮುಚ್ಕೊಂಡು ಕೂತ್ಕೋ. ಹಾಯ್, ಥ್ಯಾಂಕ್ ಯು. Congratulations. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. It's been so long. ಕಾಲೇಜಲ್ಲಿ ನೋಡಿದ್ ನಿನ್ನ ರಿಯಲಿ ಗ್ರೇಟ್ ಯಾರ್. ನಾವೆಲ್ಲ ಮೀಡಿಯಾ ಮೆಡಿಕಲ್ ಅಂತ ಆಯ್ಕೆ ಮಾಡ್ಕೊಂಡ್ರೆ ನೀನ್ IPS ಮಾಡಿ ACP ಇಂದ DCP ಆಗಿದ್ಯಾ. ಹೇಗಿದೆಲ್ಲ ಸಾಧ್ಯ?
ನಾನಿಡೋ ಪ್ರತಿ ಹೆಜ್ಜೆಲು ನಮ್ಮಕ್ಕ ಇದ್ದೇ ಇರ್ತಾಳೆ. ಈ ಎಲ್ಲ ಕ್ರೆಡಿಟ್ಸು ನಮ್ಮಕ್ಕನಿಗೆ ಸೇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮೇಡಮ್ ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಹೌದು, ಓ ವೆರಿ ನೈಸ್. ಇವ್ರಿಗೆ ಆಲ್ರೆಡಿ 2 ಮದ್ವೆ ಆಗಿ ಮಕ್ಕಳಿದ್ದಾರೆ. ಯು ಗೈಸ್ ಎಂಜಾಯ್. ಶೋರ್. ರೇಖಾ, ರಿಯಾನ್ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಕಣೆ. ಏನಕ್ಕಪ್ಪ ಹೊಟ್ಟೆ ಕಿಚ್ಚು? ನಿನ್ನಂತ ಅಕ್ಕ ಸಿಗ್ಲಿಲ್ವಲ್ಲ ಅಂತ. ಹಲೋ ಡಾಕ್ಟರ್ ರೇಖಾ. ನಮಸ್ಕಾರ ಸರ್. ನಮಸ್ಕಾರ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಕಡೆಗೂ ನಿಮ್ ಕನ್ಸು ನನ್ಸಾಯ್ತು. ಸರ್, ನಿಮ್ ಗರಡಿಲ್ ಪಳಗಿರೋ ಹುಡುಗಿ ಪ್ರಮೋಷನ್ಗೆ ನೀವೇ ಮುಖ್ಯ ಕಾರಣ. ನೋ, ಶಿ ಡಿಸರ್ವ್ಸ್ ಎವರಿ ಬಿಟ್ ಆಫ್ ಇಟ್. ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ, ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಆಫೀಸರ್ ಹಾ ಆಗ್ತಾರೆ. ಸರ್. Let's have a selfie with our group. Cheese. ಮಾಡ್ತಾರೋ ಗೊತ್ತಾಗಲ್ಲ. ಭಾರ್ಗವ್, ಕಮ್ ಲೆಟ್ ಮಿ ಇಂಟ್ರೊಡ್ಯೂಸ್. ತುಂಬಾ ಚೆನ್ನಾಗಿ. ಹಾಯ್ ಸರ್. ಸಾರಿ ಸರ್, ನಾನು ನೋಡ್ಲೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಗಾಡ್ ಬ್ಲೆಸ್ ಯು. ಸರ್, ಬೈ ದ ವೇ, ದಿಸ್ ಇಸ್ ಮೈ ಫ್ರೆಂಡ್ ಭಾರ್ಗವ್. ಅಕ್ಕ, ಹಾಯ್ ಸರ್. ಭಾರ್ಗವ್ ಅಂತ. ಭಾರ್ಗವ್ ಸರ್, ಮೀಡಿಯಾದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಂತ ಹೇಳಿದ್ನಲ್ಲ. ಓ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಅವತ್ತು ಮರ್ಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಮೇಲೆ ಕ್ರೈಮ್ ರಿಪೋರ್ಟರ್ ಸರ್. ಓ, ಗುಡ್ ಪ್ರೊಫೆಷನ್. ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ಹೆಂಗ್ ಮ್ಯಾನ್. ತಂದೆಗೆ ತಕ್ಕ ಮಗ. ಅಯ್ಯೋ ಪೆದ್ದಿ, ತಂದೆಗೆ ಮಗನ್ನ ಪರಿಚಯ ಮಾಡ್ಕೊಡೋ ಅಂತ ಬುದ್ಧಿವಂತ ನೀನೊಬ್ಳೆ. ಸಾರಿ ಸರ್, ಯು ಗೈಸ್ ಆರ್ ಆಲ್ ಜೋಕಿಂಗ್ ವಿತ್ ಮಿ ರೈಟ್? ಬಾ, ನಿಂಗೆ ಆಮೇಲೆ ಮಾಡ್ತೀನಿ. ಹಾಯ್ 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 ರೋಹನ್. ಅಂಜು. ನಮಸ್ತೆ. ಓ ರೇಖಾ, ನಿನ್ ಫ್ರೆಂಡಾ? ಹಾಯ್ ಸರ್. ನೀನೆಲ್ರಿಗೂ ಪರಿಚಯ ಮಾಡ್ಕೊಡ್ಲೇಬೇಕು. ಹೇ ಗಾಯ್ಸ್, ಹಾಯ್, ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಮೈ ಗಾರ್ಜಿಯಸ್ ಫ್ರೆಂಡ್ ಅಂಜಲಿ. ಕಾಲೇಜಲ್ಲಿ 2 years ಜೂನಿಯರ್ ಆದ್ರು ಮೈ ಕ್ಲೋಸ್ ಬಡಿ. ಆಗ್ಲೂ ಕ್ಯಾಂಪಸ್ ಅಲ್ಲಿ ಬಾಯ್ಸ್ ಎಲ್ಲ ಇವಳನ್ನೇ ನೋಡ್ತಿದ್ರು. ಈ ಪಾರ್ಟಿಲೂ ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲ ಹೆಣ್ತಿರು ತಮ್ಮ ಗಂಡಂದಿರ ಕೈನ ಹುಷಾರಾಗಿ ಹಿಡ್ಕೊಳ್ಳಿ. ನಮ್ಮ ಕಮಿಷನರ್ ಸಾಹೇಬ್ರಂತೂ ಫಿದಾ ಆಗೋಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೀಡಿಯಾ ಬ್ಲೇಮ್ ಮಾಡೋದನ್ನ ನಾನು ಯಾವತ್ತೂ ರಾಂಗ್ ಅಂತ ಹೇಳೋದಿಲ್ಲ. ನೀವುಗಳು ನಿಮ್ಮ ಕೆಲಸನ ಮಾಡೋ ಹಾಗೆ ನಾವು ಕೂಡ ನಮ್ಮ ಡ್ಯೂಟಿನ ಜವಾಬ್ದಾರಿಯಿಂದ ಮಾಡ್ತೀವಿ. ರೀಸನ್ಸ್ ಹೇಳೋದಕ್ಕೆ ಅವಮಾನ ಆಗುತ್ತೆ ನಿಜ, ಆದರೆ ಪರಿಸ್ಥಿತಿ ಒತ್ತಡದಿಂದ ನಾನಾ ಕಾರಣಗಳಿಂದ ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿದ್ದಾನಷ್ಟೇ. ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿರೋ ವಿಷಯ ಬಿಡಿ ಸರ್, ಅದು ಮುಗ್ದೋಗಿರೋ ಕತೆ. ಅವನು ಯಾರು? ಅವನು ಯಾಕೆ ಈ ಥರ ಕೊಲೆಗಳನ್ನು ಮಾಡ್ತಿದ್ದಾನೆ? ಅವನ ಹಿನ್ನೆಲೆ ಆದ್ರೂ ಏನು ಸರ್? ಗುಡ್ ಕ್ವಶನ್. ಟೇಕ್ ಸರ್. ಸೈಕೋ ಶ್ಯಾಮ್ ಅಲಿಯಾಸ್ ಶ್ಯಾಮ್ ಸುಂದರ್ನ ಕತೆ ಶುರು ಆಗೋದು ಮಹಾರಾಷ್ಟ್ರದಲ್ಲಿ. ಅಲ್ಲಿನ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೋಲ್ಡ್ ಮೆಡಲಿಸ್ಟ್. ಪ್ರತಿ ವರ್ಷ ಕಾಲೇಜಲ್ಲಿ ಆತನೇ ಟಾಪರ್. ಹಾಗಾಗಿ ಬಹಳ ಜನಕ್ಕೆ ಇವನ್ ಕಂಡ್ರೆ ಕ್ರೇಜ್ ಇತ್ತು. 100 ಜನ ಹುಡುಗಿರು ಹಿಂದೆ ಬಿದ್ದಿದ್ರು, ಆಯಿಷಾ ಅನ್ನೋ ಹುಡುಗಿನ ಮಾತ್ರ ಪ್ರೀತಿಸ್ತಾ ಇದ್ದ. ಆ ಹುಡುಗಿ ಕೂಡ ಸೈಕೋ ಶ್ಯಾಮ್ನ ಪ್ರೀತಿಸ್ತಾ ಇದ್ಲು. ಕೋರ್ಸ್ ಮುಗಿದ ನಂತರ ಸೈಕೋ ಶ್ಯಾಮ್ನ ಕರ್ಕೊಂಡೋಗಿ ಆಕೆ ತಂದೆಗೆ ಪರಿಚಯ ಮಾಡಿಕೊಟ್ಟು ಅವ್ರು ಪ್ರೀತಿಸ್ತಾರೋ ವಿಷಯನ ಹೇಳ್ಕೊಳ್ತಾಳೆ. ತಂದೆಯಾದ ವ್ಯಕ್ತಿಗೆ ಅವನದೇ ಆದ ಕನಸುಗಳಿರ್ತವೆ. ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅನ್ಕೊಂಡಿದ್ದ ತಂದೆ ಶ್ಯಾಮ್ ಸಂಬಳದಲ್ಲಿ ಅವಳಿಗೊಂದು ಲಿಪ್ಸ್ಟಿಕ್ ಕೂಡ ಕೊಡ್ಸಕ್ಕಾಗಲ್ಲ ಅಂತ ಮದುವೆನ ನಿರಾಕರಿಸ್ತಾನೆ. ಇದನ್ನೇ ಚಾಲೆಂಜ್ ಆಗಿ ತಗೊಂಡ ಶ್ಯಾಮ್ ದುಬೈಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ತಾನೆ. ನೋಡ್ತಾ ಇದ್ದ ಹಾಗೆ ಕೇವಲ 3 ವರ್ಷದಲ್ಲಿ ದೊಡ್ಡ ಶ್ರೀಮಂತ ಆಗಿ ಭಾರತಕ್ಕೆ ವಾಪಸ್ ಬರ್ತಾನೆ. ಆದರೆ ಅಷ್ಟೊತ್ತಿಗೆ ಆಯಿಷಾ ಇನ್ನೊಬ್ಬ ಶ್ರೀಮಂತ ಹುಡುಗನ ಪ್ರೀತಿಸಿ
ಮದುವೆಯಾಗಿ ಸೆಟ್ಲ್ ಆಗಿರ್ತಾಳೆ. ಈ ವಿಷಯ ನೋಡಿದಂಥ ಸೈಕೋ ಶ್ಯಾಮ್ ಡಿಪ್ರೆಷನ್ಗೆ ಹೋಗ್ತಾನೆ. ನಿಧಾನವಾಗಿ ಶ್ಯಾಮ್ ಸುಂದರ್ ಸೀರಿಯಲ್ ಕಿಲ್ಲರ್ ಸೈಕೋ ಶ್ಯಾಮ್ ಆಗಿ ಬದಲಾಗ್ತಾನೆ. ಆಯಿಷಾ ಮತ್ತೆ ಅವಳ ಗಂಡನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ. ಅನೈತಿಕ ಸಂಬಂಧ ಇಟ್ಕೊಂಡಿರೋನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ಪಾಪ್ಯುಲರ್ ಬಾಲಿವುಡ್ ಆಕ್ಟರ್ ಪ್ರಶಾಂತ್ ಸಿಂಗ್ನ ಮರ್ಡರ್ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಾದ ನಂತರ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಅಜಯ್ ಮಲ್ಹೋತ್ರನ ಬಾಂಬೆಲ್ ಕೊಲೆ ಮಾಡಿ ಗೋವಾಗೆ ಬಂದು ದೊಡ್ಡ ಬಿಸ್ನೆಸ್ ಟೈಕೋನ್ ಸಿಕಂದರ್ನ ಕೊಲೆ ಮಾಡ್ತಾನೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕೊಂದ್ರೆ ನ್ಯೂಸ್ ಫಾಸ್ಟ್ ಆಗಿ ರೀಚ್ ಆಗಿ ಸೈಕೋ ಶ್ಯಾಮನ ಹೆಸರು ಫೇಮಸ್ ಆಗಿ ಜನ ಭಯಭೀತರಾಗ್ತಾರೆ ಅಂತ ಅವನು ಅನ್ಕೋತಾನೆ. ಅದೇ ಇಂಟೆನ್ಷನ್ ಇಂದ ಇಡೀ ದೇಶಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ನ್ಯಾಷನಲ್ ವೈಡ್ ಸೆಲೆಬ್ರಿಟಿಗಳನ್ನ ಕೊಲೆ ಮಾಡ್ತಾ ಹೋಗ್ತಾನೆ. ಹೀಗೊಂದಿನ ಗೋವಾದಿಂದ ಅಪ್ಸ್ಕ್ಯಾಂಡ್ ಆಗಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಾರೆ. ಸೈಕೋ ಶ್ಯಾಮ್ನ ಹಿಡಿಯೋದ್ರಲ್ಲಿ ನಮ್ಮ DCP ರಿಯಾ ಅವರ ಪ್ರಮುಖ ಪಾತ್ರ ಇದೆ. ಮಹಾರಾಷ್ಟ್ರ ಪೊಲೀಸವ್ರಿಗೆ ನಾವು ಶ್ಯಾಮನ್ನ ಸರೆಂಡರ್ ಮಾಡೋಕ್ಕೂ ಮುಂಚೆ DCP ರಿಯಾ ಅವರ ಸುಪರ್ದಿಲಿದ್ದಂತಹ ಸ್ಪೆಷಲ್ ಸೆಲ್ಲಲ್ಲಿ ಅವನನ್ನು ಇಟ್ಟಿದ್ವಿ. ಪ್ರಧಾನಮಂತ್ರಿಗಳ ಬಂದೋಬಸ್ತ್ಗೆ ಹಾಗೆ ನ್ಯೂ ಇಯರ್ ಪಾರ್ಟಿಗೆ ನಮ್ಮ ಪೊಲೀಸವ್ರನ್ನ ಹೆಚ್ಚಾಗಿ ನಿಯೋಜನೆ ಮಾಡಿದ್ವಿ. ಸೆಕ್ಯೂರಿಟಿ ಲ್ಯಾಬ್ಸ್ ಆದ ಕಾರಣ ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡುವಾಗ ಬೈ ಮಿಸ್ಟೇಕ್ ಎಸ್ಕೇಪ್ ಆಗಿದ್ದಾನೆ ಅಷ್ಟೇ. ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿದ್ದಾನೆ. ಹಾಗಾದ್ರೆ ಪ್ರೊಡ್ಯೂಸರ್ ರಾಜಶೇಖರ್ನ ಸೈಕೋ ಶ್ಯಾಮೇ ಕೊಲೆ ಮಾಡಿದ್ದ? ಆಬ್ವಿಯಸ್ಲಿ. ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ ಸರ್? ಪ್ರೊಡ್ಯೂಸರ್ ರಾಜಶೇಖರ್ಗೂ ಅಂಜಲಿಗೂ ಇದ್ದಂತಹ ಅಫೇರ್ ಬಗ್ಗೆ ತಿಳಿದಂತಹ ಶ್ಯಾಮ್ ಮತ್ತೆ ಅವನ ಪವರ್ ತೋರಿಸೋದಕ್ಕೆ ಎಸ್ಕೇಪ್ ಆದ ಅರ್ಧ ಗಂಟೆಯಲ್ಲಿ ಪ್ರೊಡ್ಯೂಸರ್ ರಾಜಶೇಖರ್ನ ಕೊಲೆ ಮಾಡಿದ್ದಾನೆ. ಇಡೀ ದೇಶಕ್ಕೆ ಐ ಆಮ್ ಬ್ಯಾಕ್ ಅನ್ನೋ ಮೆಸೇಜ್ ಕೊಟ್ಟಿದ್ದಾನೆ. ಸೈಕೋ ಶ್ಯಾಮನಿ ಕೊಲೆ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಯಾವ್ದಾದ್ರು ಇದೆಯಾ? ಖಂಡಿತ ಇದೆ. ಪ್ರತಿಯೊಬ್ಬ ಸೀರಿಯಲ್ ಕಿಲ್ಲರು ಅವರು ಕೊಲೆ ಮಾಡಿದಾಗ ತಮ್ಮ ಮರ್ಡರ್ ಸಿಗ್ನೇಚರ್ನ ಹಾಕ್ತಾರೆ. ಅದೇ ರೀತಿ ಸೈಕೋ ಶ್ಯಾಮ್ ಕೊಲೆ ಮಾಡಿದ ಪ್ರತಿ ವ್ಯಕ್ತಿಗೂ ಹಣೆಗೆ ತನ್ನ ಸೈಲೆನ್ಸರ್ ಗನ್ನಿಂದ ಶೂಟ್ ಮಾಡಿ ತಪ್ಪು ಆಲೋಚನೆ ಮಾಡಿದ ಹಣೆಗೆ ಮಾರ್ಕ್ ಹಾಕಿ ತಪ್ಪು ಕೆಲಸಗಳನ್ನು ಮಾಡಿದ ಬೆರಳುಗಳನ್ನು ಕಟ್ ಮಾಡಿ ಸಿಂಬಾಲಿಕ್ ಆಗಿ ನೀರಿನಿಂದ ಶುದ್ಧ ಮಾಡೋದ್ರಿಂದ ಇಡೀ ಸಮಾಜವನ್ನೇ ಶುದ್ಧ ಮಾಡ್ತಿದೆ ಅನ್ನೋ ಭ್ರಮೇಲಿದ್ದ. ಅವನಿಗೆ ಮೆಸ್ಸೆಯ ಕಾಂಪ್ಲೆಕ್ಸ್ ಅನ್ನೋ ಸೈಕ್ಯಾಟ್ರಿಕ್ ಕಾಯಿಲೆ ಇತ್ತು. ಇದೇ ಕಾಯಿಲೆ ನಮ್ಮ ಕೊಂದ ಇತ್ತು. ನಾವು ಈಗಾಗಲೇ ಸೈಕೋ ಶ್ಯಾಮ್ನ ಹಿಡಿಯೋದಕ್ಕೆ ಸ್ಪೆಷಲ್ ಟೀಮ್ನ ರೆಡಿ ಮಾಡಿದ್ದೀವಿ. ಆದಷ್ಟು ಬೇಗ ಕರ್ನಾಟಕ ಪೊಲೀಸ್ ಸೈಕೋ ಶ್ಯಾಮ್ನ ಸೆರೆ ಹಿಡಿದೇ ಹಿಡಿತೀವಿ ಅನ್ನೋ ಭರವಸೆ ನಮಗಿದೆ. ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಅಪರಿಚಿತರು ಯಾರಾದರೂ ಬಾಗಿಲು ಬಡಿದ್ರೆ 1 ಸಲ ಅಲ್ಲ 2 ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಬಾಗಿಲು ತೆಗೀರಿ. ಒಂದು ವೇಳೆ ಹಾಗೇನಾದರೂ ಅನುಮಾನ ಬಂದರೆ 100 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಎಲ್ಲರೂ ಹುಷಾರಾಗಿರಿ. ಅದರಲ್ಲೂ ಅನೈತಿಕ ಸಂಬಂಧ ಯಾರಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು.